ಸ್ನೇಹಿತರೆ, ಕಳೆದ ಕೆಲ ವರ್ಷಗಳಲ್ಲಿ ಕನ್ನಡ ಚಿತ್ರರಂಗ ಹಲವು ಪ್ರತಿಭಾವಂತ ನಟರನ್ನ ಕಳೆದುಕೊಂಡಿದೆ. ಇನ್ನು ಬಾಳಿ ಬದುಕಬೇಕಿದ್ದ, ಅಭಿಮಾನಿಗಳನ್ನ ರಂಜಿಸಬೇಕಿದ್ದ ನಟರು ಹೇಳ ಕೇಳದೆ ಬಾರದ ಊರಿಗೆ ತೆರಳಿದ್ದಾರೆ. ಚಿತ್ರರಂಗದಲ್ಲಿ ಭದ್ರವಾಗಿ ತಳವೂರಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಭರವಸೆ ಮೂಡಿಸಿದ್ದ ನಟ ಚಿರಂಜೀವಿ ಸರ್ಜಾ 2020ರಲ್ಲಿ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ನಿಧನ ಹೊಂದುತ್ತಾರೆ. ಇನ್ನು 2021ರ ಜೂನ್ನಲ್ಲಿ ಅದ್ಭುತ ನಟ ಅವನಲ್ಲ ಅವಳು ಚಿತ್ರದ ಮೂಲಕ ಅಮೋಘ ಅಭಿನಯ ನೀಡಿ ಕೇಂದ್ರ ಸರ್ಕಾರದ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದಿದ್ದ ನಟ ಸಂಚಾರಿ ವಿಜಯ್ ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ಈ ಲೋಕ ತ್ಯಜಿಸುತ್ತಾರೆ. ಇನ್ನು ಅದೇ ವರ್ಷ ಅಕ್ಟೋಬರ್ 22ರಂದು ಇಡೀ ಕರ್ನಾಟಕ ಅಕ್ಷರಶಃ ಕಣ್ಣೀರಿನ ಕಡಲಲ್ಲಿ ಮುಳುಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮುದ್ದಿನ ಪುತ್ರ, ಕನ್ನಡಿಗರ ಮನೆ ಮಗ, ಪವರ್ ಸ್ಟಾರ್, ಸ್ಯಾಂಡಲ್ವುಡ್ನ ಮಿಸ್ಟರ್ ಪರ್ಫೆಕ್ಟ್ ಪುನೀತ್ ರಾಜ್ಕುಮಾರ್ ಹಾರ್ಟ್ ಅಟ್ಯಾಕ್ನಿಂದ ಕಣ್ಮರೆಯಾಗುತ್ತಾರೆ. ಇಡೀ ಫ್ಯಾಮಿಲಿ ಯಾವುದೇ ಮುಜುಗರ ಇಲ್ಲದಂತೆ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ತಮ್ಮ ಅಭಿನಯ, ಡ್ಯಾನ್ಸ್, ಸ್ಟಂಟ್ ಮೂಲಕ 6 ವರ್ಷದಿಂದ 60 ವರ್ಷದವರೆಗಿನ ಎಲ್ಲಾ ಪ್ರೇಕ್ಷಕರನ್ನ ಥಿಯೇಟರ್ಗೆ ಸೆಳೆಯುತ್ತಿದ್ದರು. ನಿರ್ಮಾಪಕರ ಪಾಲಿಗೆ ಫೇವರೇಟ್ ಆಗಿದ್ದ ಪುನೀತ್ ಅವರ ಅಗಲಿಕೆಯಿಂದ ಕನ್ನಡ ಚಿತ್ರರಂಗ ಇನ್ನೂ ಚೇತರಿಸಿಕೊಂಡಿಲ್ಲ. 4 ವರ್ಷವಾದರೂ ಪುನೀತ್ ಅಗಲಿಕೆಯ ಆಘಾತದಿಂದ ಅವರ ಅಭಿಮಾನಿಗಳು ಚಿತ್ರರಂಗ ಹೊರಬಂದಿಲ್ಲ. ಮತ್ತೊಂದೆಡೆ ಕನ್ನಡದ ಮತ್ತೊಬ್ಬ ಮಾಸ್ ಹೀರೋ ದರ್ಶನ್ ಕೊಲೆ ಕೇಸಲ್ಲಿ ಸಿಲುಕಿ ಜೈಲು ಪಾಲಾಗಿದ್ದಾರೆ. ಇದೆಲ್ಲದರಿಂದ ಸ್ಯಾಂಡಲ್ವುಡ್ ಸೊರಗಿ ಸುಣ್ಣವಾಗಿದೆ. ಆದರೆ ಸ್ನೇಹಿತರೆ, ಈ ನಡುವೆ ಕನ್ನಡ ಬೆಳ್ಳಿತೆರೆ ಮತ್ತು ಕಿರುತೆರೆ ಜಗತ್ತಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಕನ್ನಡದ ಹ್ಯಾಂಡ್ಸಮ್ ನಟ ದಿಲೀಪ್ ರಾಜ್ ಮೇ 13ರಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕಟ್ಟು ದೇಹ, ಫಿಟ್ ಅಂಡ್ ಫೈನ್ ಆಗಿದ್ದ ದಿಲೀಪ್ ರಾಜ್ ಮೇ 12ರ ರಾತ್ರಿ 10 ಗಂಟೆಯವರೆಗೂ ತಮ್ಮ ಸ್ನೇಹಿತರ ಜೊತೆಯಲ್ಲಿ ಮಾತನಾಡಿದ್ದರು. ಆದರೆ ಮಧ್ಯರಾತ್ರಿ ತೀವ್ರ ಎದೆನೋವು ಕಾಣಿಸಿಕೊಂಡು ಮನೆಯಲ್ಲಿಯೇ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಕುಟುಂಬಸ್ಥರು ಅಪೋಲೋ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ದಿಲೀಪ್ ರಾಜ್ ಸಾವನ್ನಪ್ಪಿದ್ದಾರೆ. ದಿಲೀಪ್ ರಾಜ್ ನಿಧನ ಕನ್ನಡ ಕಿರುತೆರೆ ಲೋಕಕ್ಕೆ ದೊಡ್ಡ ನಷ್ಟ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕೆಂದರೆ ಹಲವಾರು ಪ್ರಮುಖ ಧಾರಾವಾಹಿಗಳಲ್ಲಿ ದಿಲೀಪ್ ರಾಜ್ ನಟಿಸಿದ್ದರು. ತಮ್ಮ ಅಭಿನಯ ಮೂಲಕ ಅಪಾರ ಅಭಿಮಾನಿಗಳನ್ನ ಗಳಿಸಿದ್ದರು. ಹಿಟ್ಲರ್ ಕಲ್ಯಾಣ ಸೀರಿಯಲ್ನಿಂದ ದಿಲೀಪ್ ರಾಜ್ ಫ್ಯಾನ್ ಫಾಲೋಯಿಂಗ್ ಹೆಚ್ಚಾಗಿತ್ತು. ಇದೇ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದ ನಟಿ ಮಲೈಕಾ ವಾಸುಪಾಲನ್ ಮನೆ ಮಾತಾಗಿದ್ದರು. ಇನ್ನು ಹಿಟ್ಲರ್ ಕಲ್ಯಾಣ ಮಾತ್ರವಲ್ಲ, ಪಾರು, ನಾನೆನ್ನ ಬಿಡಲಾರೆ ಸೇರಿದಂತೆ ಹಲವಾರು ಸೀರಿಯಲ್ಗಳನ್ನ ದಿಲೀಪ್ ರಾಜ್ ನಿರ್ಮಿಸಿದ್ದರು. ಆ ಮೂಲಕ ಹಲವಾರು ಕಲಾವಿದರಿಗೆ ಅವಕಾಶಗಳನ್ನು ಕೊಟ್ಟು ಬೆಳೆಸಿದ್ದರು. ಅವಕಾಶಗಳಿಲ್ಲದೆ ಮನೆಯಲ್ಲೇ ಕೂತಿದ್ದ ನಟ ಮತ್ತು ನಿರ್ದೇಶಕ ಸೀನಿಯರ್ ಆಕ್ಟರ್ ಶ್ರೀನಿವಾಸ್ ಮೂರ್ತಿ ಮಗ ನವೀನ್ ಕೃಷ್ಣಗೆ ಅವಕಾಶ ಕೊಟ್ಟು ಅವರ ನೆರವಿಗೆ ನಿಂತವರು ಇದೇ ದಿಲೀಪ್ ರಾಜ್. ಇಂತಹ ನಟ ಕಮ್ ನಿರ್ಮಾಪಕ ಸಾವಿನಿಂದ ಕನ್ನಡ ಕಿರುತೆರೆ ಶೋಕ ಸಾಗರದಲ್ಲಿ ಮುಳುಗಿದೆ. ದಿಲೀಪ್ ರಾಜ್ಗೆ ಸಾಯುವ ವಯಸ್ಸೇನೂ ಆಗಿರಲಿಲ್ಲ. ಕೇವಲ 47 ವರ್ಷ ವಯಸ್ಸಿನಲ್ಲೇ ದಿಲೀಪ್ ನಮ್ಮನ್ನೆಲ್ಲ ಅಗಲಿದ್ದಾರೆ. ಸುಂದರದ ರೂಪ, ಸೂಪರ್ ಅಭಿನಯ, ಒಬ್ಬ ನಟನಿಗೆ ಬರಬೇಕಾದ ಎಲ್ಲಾ ಅರ್ಹತೆ, ಯೋಗ್ಯತೆ ಇದ್ದರೂ ಅದೃಷ್ಟವೊಂದರ ಕೊರತೆಯಿಂದ ದಿಲೀಪ್ ದೊಡ್ಡ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗಲಿಲ್ಲ. ಆದರೆ ದೊಡ್ಡ ಮಟ್ಟಕ್ಕೆ ಬೆಳೆಯದೆ ಹೋದರೂ ಸಿಕ್ಕ ಪಾತ್ರಗಳಲ್ಲಿ ವಾವ್ ಎನ್ನುವಂತಹ ಪ್ರದರ್ಶನ ನೀಡಿದ್ದರು. ಪುನೀತ್ ರಾಜ್ಕುಮಾರ್ ನಟನೆಯ ಸೂಪರ್ ಹಿಟ್ ಚಿತ್ರ ಮಿಲನ ಚಿತ್ರದಲ್ಲಿ ಹಣದಾಸೆಗೆ ಪ್ರೀತಿಸಿದ ಹುಡುಗಿಗೆ ಮೋಸ ಮಾಡುವ ಹೇಮಂತ್ ಎನ್ನುವ ನೆಗೆಟಿವ್ ಶೇಡ್ ಪಾತ್ರವನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ. ಇದೊಂದೇ ಅಲ್ಲ, 7 o'clock, ಲವ್ ಗುರು ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದರು. ಇನ್ನು ಇತ್ತೀಚೆಗೆ ಬಿಡುಗಡೆಯಾದ ಡಾರ್ಲಿಂಗ್ ಕೃಷ್ಣ ನಿರ್ದೇಶನದ ಲವ್ ಮಾಕ್ಟೇಲ್ 3 ಚಿತ್ರದಲ್ಲಿ ಲಾಯರ್ ಪಾತ್ರದಲ್ಲಿ ಮಿಂಚಿದ್ದರು. ತಮ್ಮ ಆರೋಗ್ಯದ ಬಗ್ಗೆ ಸದಾ ಎಚ್ಚರಿಕೆಯಿಂದ ಇದ್ದ ದಿಲೀಪ್ ರಾಜ್ ಪ್ರತಿನಿತ್ಯ ಜಿಮ್ಗೆ ತೆರಳುತ್ತಿದ್ದರು. ಕಳೆದ 2-3 ವರ್ಷಗಳಿಂದ ಜಂಕ್ ಫುಡ್ ಮತ್ತು ಹೊರಗಡೆ ತಿನ್ನೋದನ್ನೇ ಬಿಟ್ಟಿದ್ದರು. ಶೂಟಿಂಗ್ ಸೆಟ್ನಲ್ಲೂ ಮನೆ ಆಹಾರವನ್ನೇ ಸೇವಿಸುತ್ತಿದ್ದರು. ಅವರಿಗೆ ಯಾವುದೇ ಹೃದಯ ಸಂಬಂಧಿ ಕಾಯಿಲೆ ಇರಲಿಲ್ಲ. ಇಷ್ಟೆಲ್ಲ ಇದ್ದರೂ ಪುನೀತ್ ರಾಜ್ಕುಮಾರ್ ಅವರಂತೆ ದಿಲೀಪ್ ರಾಜ್ ಕೂಡ ಕೇವಲ 47 ವರ್ಷ ವಯಸ್ಸಿನಲ್ಲೇ ಬದುಕಿಗೆ ವಿದಾಯ ಹೇಳಿದ್ದಾರೆ. ಆದರೆ ದಿಲೀಪ್ ರಾಜ್ಗೆ ವಿಧಿ ಅಪಾಯದ ಮುನ್ಸೂಚನೆ ಮೊದಲೇ ನೀಡಿತ್ತು ಎನ್ನುವ ಮಾತುಗಳು ಕೇಳಿ ಬರುತ್ತಿವೆ. ಇತ್ತೀಚೆಗೆ ಗೋವಾ ಟ್ರಿಪ್ಗೆ ತೆರಳಿದ್ದಾಗ ದಿಲೀಪ್ ರಾಜ್ಗೆ ಹಲವು ಬಾರಿ ಎದೆನೋವು ಕಾಣಿಸಿಕೊಂಡಿತ್ತು. ಆದರೆ ಆಗ ಅದನ್ನು ದಿಲೀಪ್ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಬೆಂಗಳೂರಿಗೆ ಹೋದ ಮೇಲೆ ಚೆಕಪ್ ಮಾಡಿಸಿದರೆ ಆಯ್ತು ಅಂತ ಸುಮ್ಮನಾಗಿದ್ದರು. ಅಂದೇ ಚೆಕಪ್ ಮಾಡಿಸಿಕೊಂಡು ಸರಿಯಾದ ಟ್ರೀಟ್ಮೆಂಟ್ ಪಡೆದಿದ್ದರೆ ಇಂದು ದಿಲೀಪ್ ನಮ್ಮೊಂದಿಗೆ ಇರುತ್ತಿದ್ದರೇನೋ.
ಒಟ್ಟಿನಲ್ಲಿ ದಿಲೀಪ್ ರಾಜ್ ನಿಧನದಿಂದ ಕನ್ನಡ ಸಿನಿಮಾ ಮತ್ತು ಟೆಲಿವಿಷನ್ ಲೋಕಕ್ಕೆ ಮತ್ತೊಬ್ಬ ಟ್ಯಾಲೆಂಟೆಡ್ ನಟ ಮತ್ತು ನಿರ್ಮಾಪಕರನ್ನ ಕಳೆದುಕೊಂಡಿದೆ. ದಿಲೀಪ್ ರಾಜ್ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಅಭಿಮಾನಿಗಳು, ಸ್ನೇಹಿತರು ಮತ್ತು ಪತ್ನಿ ಶ್ರೀವಿದ್ಯಾ ಹಾಗೂ 2 ಮಕ್ಕಳಿಗೆ ಆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಅನ್ನೋದೇ ನಮ್ಮ ಪ್ರಾರ್ಥನೆ.